ಅವತ್ತು ಮೀರಾ ಇದ್ದ ಬಸ್ಗೆ ಪಕ್ಕದೂರ್ ಎಲೆಕ್ಷನ್ ಗಲಾಟೆಲಿ ಬೆಂಕಿ ಬಿತ್ತು ಅಂತಂದ್ರು. ಗಾಬರಿಲ್ ಹಾಸ್ಪಿಟಲ್ಗೆ ಬರೋದ. ಮೀರಾನ್ ಬೆಡ್ ಮೇಲೆ ನೋಡಿ ತುಂಬಾ ಬೇಜಾರಾಗೋಯ್ತು. ಅವಳಿಗೋಸ್ಕರ ಕಣ್ಣು, ಕಿಡ್ನಿ, ಹಾರ್ಟು, ಬ್ರೈನು, ಲಿವರು, ಬಾಡಿಲಿ ಯಾವ ಪಾರ್ಟ್ಸ್ ಕೊಡೋಕ್ಕೂ ರೆಡಿ ಆಗಿದ್ದೆ. ಸರ್ ಸರ್ ಅವ್ರು ಹೋಗ್ಬಿಟ್ರ ಸರ್? ಸರ್ ದಯವಿಟ್ಟು ಉಳಿಸ್ಕೊಡಿ ಸರ್. ಸರ್ ಇದು ನಿಮ್ಮ ಕೈಯೆಲ್ಲ ಏನಾದ್ರೂ ಅನ್ಕೊಳ್ಳಿ ಸರ್. ಸರ್ ಸರ್ ಅವ್ರಿಗೆ ಏನು ಆಗಿಲ್ಲ ರೀ, ಬರೀ ಬ್ಲಡ್ ಕೊಡ್ತಾ ಇದಾರೆ ಅಷ್ಟೇ. ನಿಮ್ದು ಯಾವ್ದ್ರಿ ಬ್ಲಡ್? ಸರ್ ಕೆಂಪು ಸರ್. ಎಲ್ರದು ಕೆಂಪದೆ. ನಿಮ್ದು ಯಾವ ಗ್ರೂಪು? ಸರ್ ನಾನು ಸಿಂಗಲ್ಲು. ಇನ್ನೂ ಸರ್ಕಾರದವ್ರು ಯಾವ ಗ್ರೂಪ್ ಅಂತ ಅಲಾಟ್ ಮಾಡಲ್ಲ. ನಮ್ಗೆ ಹೆಂಗ್ ಸರ್ ಗೊತ್ತಾಗ್ಬೇಕು? ಸರಿ, ಬ್ಲಡ್ ಕೊಡೋದಾದ್ರೆ ಅಲ್ಲಿ ಮಲ್ಕೊಳ್ರಿ, ಹೋಗ್ರಿ. ಸರ್ ಎಷ್ಟು ಬೇಕಾದ್ರೂ ತಗೊಳ್ಳಿ ಸರ್. ಎಷ್ಟಂದ್ರೆ ಅಷ್ಟು ತೊಗೊಳಕ್ ಆಗಲ್ಲ ರೀ. ತೊಗೊಳೋದೊಂದು ಬಾಟ್ಲು, ಹೋಗಿ ಮಲ್ಕೊಳ್ರಿ. ಮಲ್ಕೊಳ್ಳೇಬೇಕಾ? ತಗೊಳ್ಳಿ ಎಷ್ಟು ಬೇಕಾದ್ರೆ ರಕ್ತ ತಗೊಳ್ರಿ. ನಿಮ್ಮದಾಯ್ತು, ಮೆಲ್ಲಿಗೆ ಕೈ ಮಡ್ಚ್ಕೊಂಡು ಹೋಗಿ. ಅಯ್ಯೋ ಬಿಡ್ರಿ, ಅರ್ಜೆಂಟ್ ಕೆಲಸದ ಹೋಗ್ಬೇಕ್ರಿ. ಏನೂ ಆಗಲ್ಲ. ನನ್ನ ಮಾತು ಕೇಳ್ರಿ. ಸ್ಯಾಂಪಲ್ ತಗೊಳ್ತಾ ಇರೋದು. ರಕ್ತ ಇಲ್ರಿ. ಏನೂ ಆಗಲ್ಲ, ಮಲ್ಕೊಳ್ಳಿ. ಬೆಳಿಗ್ಗೆ ತಿಂಡಿ ತಿಂದಿಲ್ರಿ? ಮಲ್ಕೊಳ್ಳಿ ಸರ್, ಹಾಗೆ. ಅವತ್ತು ಮೀರಾ ನಾನು ನೋಡ್ದಿರಾನೆ ಹೊಟ್ಟೋದ್ಲು. ಮುದ್ದೆ ತಿನ್ನೋವಾಗ ಅಮ್ಮ, ಮೀರಾ ಯಾರೂ ನೆನಪಾಗ್ಲಿಲ್ಲ.